ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇವರ ಹೆಸರು ವಿಜಯ್ ಕುಮಾರ್. ವೃತ್ತಿಯಲ್ಲಿ ದೇವಸ್ಥಾನದ ಪೂಜಾರಿ. ಆದರೆ ಇವರನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಸರಿಸುಮಾರು ಇವರಿಗೆ 60 ವರ್ಷ, 60-65 ವಯಸ್ಸಾಗಿರಬಹುದು. ಆದರೆ ಈಗ ಪೊಲೀಸ್ ಠಾಣೆಗೆ ಸುತ್ತಾಡ್ತಾ ಇದ್ದಾರೆ. ಮಂಡ್ಯದ ಏನು ಸೈಬರ್ ಕ್ರೈಮ್ ಇದೆ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸುತ್ತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಹೆಣ್ಣು, ಈ ಹುಡುಗಿ ಏನಿದ್ದಾಳೆ, ಈಕೆಯ ಹೆಸರು ಶಿರೀಷಾ ಅಲಿಯಾಸ್ ಇನ್ನೇನೋ ಅದೊಂದಷ್ಟು ಉದ್ದ ಹೆಸರಿದೆ ಅವಳದು. ಅದೊಂದು ಹೆಸರು ತುಂಬ ಇವರಿಗೆ ಇಷ್ಟ. ಆ ಹೆಸರು ಯಾಕೆ ಇಷ್ಟ ಆಯಿತು ಅಂದರೆ, ಏನು ಮಾಡೋದು, ಆಗೋ ವಯಸ್ಸಲ್ಲಿ ಆಗೋದೆಲ್ಲ ಆಗಲಿಲ್ಲ ಅಂದರೆ ಹೀಗೆ ವಯಸ್ಸಾದ ಮೇಲೆ ಈ ರೀತಿಯಾಗಿ ಏನೇನೋ ಆಗ್ತಾ ಇರುತ್ತೆ. ಇವರು ಹಳ್ಳಕ್ಕೆ ಬಿದ್ದಿದ್ದು ಹೇಗೆ ಅಂತಂದರೆ, ಈ ಓಲ್ಡ್ ಮ್ಯಾನ್ ಯಂಗ್ ಲೇಡಿ ಲವ್ ಸ್ಟೋರಿ. ಈ ಲವ್ ಸ್ಟೋರಿಗೆ ಈಕೆಗೆ ಕನ್ನಡ ಬರೋದಿಲ್ಲ, ತೆಲುಗು ಮತ್ತು ಇಂಗ್ಲೀಷ್ ಬಿಟ್ಟು. ಈ ಮನುಷ್ಯನಿಗೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಈ ವಿಜಯ್ ಕುಮಾರ್ಗೆ ಎಲ್ಲೋ ಅಲ್ಲಿ ಜನರು ಹಾಕಿದ್ದ ಕಾಸು ಎಲ್ಲಿಗೆ, ಈ ಒಂದು ತಟ್ಟೆಗೆ ಹಾಕಿದ್ದಂಥ ಕಾಸು ಏನಿದೆ, ಮಂಗಳಾರತಿ ತಟ್ಟೆ ಕಾಸು, ಆ ಕಾಸನ್ನು ತೆಗೆದುಕೊಂಡು ಹೋಗಿ ಇಟ್ಕೊಂಡಿದ್ದ ಈ ವಿಜಯ್ ಕುಮಾರ್ ಅನ್ನುವ ಈ ಪೂಜಾರಪ್ಪನ ಹುಂಡಿಗೆ ಈಕೆ ಕನ್ನವನ್ನು ಹಾಕಿದ್ಲು ಅಂದ ತಕ್ಷಣ ಅನ್ಕೋಬೇಡಿ ಈಕೆ ಎಲ್ಲಿಂದನೋ ಬಂದು ಇವನ ಮನೆಯಲ್ಲಿ ಕಳ್ಳತನವನ್ನು ಮಾಡಿಕೊಂಡು ಓಡಿ ಹೋದ್ಲು ಅಂತ. ಆಕೆ ಫೋನಿನಲ್ಲೇ ಕಳ್ಳತನವನ್ನು ಮಾಡಿದ್ಲು. ಒಂದು ದಿನ ಈಗ ಈ ವಿಜಯ್ ಕುಮಾರ್ ಹೇಳುವ ಹಾಗೆ ಒಂದು ದಿನ ಈ ಶಿರೀಷಾ ಅಂತಕ್ಕಂತಹ ಹುಡುಗಿ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದಾಗ ಅಳ್ತಾ ಇದ್ಲಂತೆ. ಯಾಕೆ ಅಂತ ಹೇಳಿಬಿಟ್ಟು ಇವರು ಕಮೆಂಟ್ನ ಮಾಡ್ತಾರೆ. ಕಮೆಂಟ್ ಮಾಡಿದಂತಹ ಸಮಯದಲ್ಲಿ ಆಕೆ ರಿಪ್ಲೈಯನ್ನು ಮಾಡಿ ಏನೋ ಅವಳ ಕಷ್ಟವನ್ನು ಹೇಳ್ಕೊಳ್ತಾಳಂತೆ. ಅಂದರೆ ನನಗೆ ಕಷ್ಟ, ಅಪ್ಪ ಅಮ್ಮ ಇಲ್ಲ, ನನಗೆ ಯಾರೂ ಇಲ್ಲ, ನಾನು PGಯಲ್ಲಿದ್ದೇನೆ ಬೆಂಗಳೂರಿನಲ್ಲಿ, ನನ್ನ ಕಷ್ಟಗಳು ಇಷ್ಟಿದೆ, ಏನೇನೋ ಹೇಳ್ಕೊಳ್ತಾಳೆ ಅಂತ. ಆದರೆ ನನಗೆ ಹಣ ಬೇಕಿತ್ತು ಅಂತ ಈತ ಹಿಂದೆ ಮುಂದೆ ಕೇಳದೆ ಆಕೆಗೆ ಹಣವನ್ನು ಹಾಕಿಕೊಡ್ತಾನೆ. ಅದಾದ ನಂತರ ನಡೆದದ್ದು ಏನೇನೋ ಗೊತ್ತಿಲ್ಲ. ಫೋನ್ ನಂಬರ್ನ ತೊಗೊಳ್ತಾನೆ. ಫೋನ್ ನಂಬರ್ನ ತೆಗೆದುಕೊಂಡಾಗ ಆಕೆ ಕೇಳಿದಾಗಲೆಲ್ಲ ಹಣವನ್ನು ಹಾಕಿಕೊಡ್ತಾನಂತೆ. ಈತನೇ ಹೇಳಿದ ಹಾಗೆ ಈ ಶಿರೀಷಾ ಏನಿದ್ದಾಳೆ, ಈಕೆಯ ಅಕೌಂಟಿಗೆ ಎಲ್ಲವೂ ಫೋನ್ಪೇ, ಗೂಗಲ್ ಪೇಯ ಮುಖಾಂತರವೇ ಹೋಗಿದೆ ಹಣ. ಸರಿಸುಮಾರು 1,36,000 ಹಣವನ್ನು ಏಪ್ರಿಲ್ನಿಂದ ಇಲ್ಲಿವರೆಗೆ ಕಳೆದುಕೊಂಡಿದ್ದಾನೆ. ಇತ್ತೀಚೆಗೆ ಈಕೆ ಇವನಿಗೆ ಅದೇನೋ ಹೇಳ್ತಾರಲ್ಲ ಒಂದು ಗಾದೆ, ಅಂಗೈನಲ್ಲೇ ಆಕಾಶವನ್ನು ತೋರಿಸಿದ್ಲಂತೆ ಅಂತ. ಆ ರೀತಿಯಾಗಿ ಈತನಿಗೂ ಕೂಡ ಈಕೆ ಅಂಗೈನಲ್ಲಿ ಆಕಾಶವನ್ನು ತೋರಿಸಿದ್ದಾಳೆ. ಈಗ ಈತ ಕೇಳ್ತಾ ಇರ್ತಕ್ಕಂಥದ್ದು, ನನಗೆ ನನ್ನ ಹಣವನ್ನು ವಾಪಸ್ ಕೊಡಲಿ. ಈಕೆ ಹೇಳಿದ್ಲಂತೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಾನು ನಿನ್ನ ಜೊತೆಗೆ ಬಂದಿರ್ತೇನೆ ಅಂತ. ಏನೋ ಹುಡುಗಿ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಈ ವಯಸ್ಸಾಗಿರೋ ಈ ಪೂಜಾರಪ್ಪನಿಗೂ ಅದೇನಾಯ್ತೋ ಗೊತ್ತಿಲ್ಲ ರೀ. ಜೀವನದಲ್ಲಿ ಯಾರ್ದು ಇಲ್ಲದೆ ಒಬ್ಬನೇ ಇದ್ದಂಥ ಈ ಪೂಜಾರಪ್ಪ ಹಳ್ಳಕ್ಕೆ ಬಿದ್ದುಬಿಟ್ಟ. ಆದರೆ ಇಲ್ಲಿ ನಡೆದಿರ್ತಕ್ಕಂತಹ ಮಾತುಕತೆಗಳು, ಇವರ ಮೆಸೇಜ್ಗಳು ಹೇಳ್ತಾ ಇದೆ, ಇವರು ಅಂದರೆ ಅವಳು ಹೇಳಿದ್ದು, ನಿನ್ನನ್ನು ಮದುವೆಯಾಗಿ ನಾನು ನಿನ್ನ ಜೊತೆಯೇ ಸಂಸಾರವನ್ನು ಮಾಡ್ತೀನಿ ಅಂತ. ಆದರೆ ಈ ಪೂಜಾರಪ್ಪ ಈಗ ಹೇಳ್ತಿರೋದೇನೆಂದರೆ, ಇಲ್ಲ ನಾನು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೆ ಆಕೆಗೆ, ಆದರೆ ಈಗ ಅವಳು ಬರೋದಿಲ್ಲ ಅಂತ ಅಂದು ನಾನು ಆಕೆಯನ್ನು ದತ್ತು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೆ ಅಂತ. ದತ್ತುನ ಹೆಂಡತಿಯಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ ಅನ್ನೋದು ಈ ಪೂಜಾರಪ್ಪನಿಗೆ ಗೊತ್ತಿಲ್ಲವೋ ಏನೋ ಗೊತ್ತಿಲ್ಲ. ದತ್ತುವನ್ನು ತೆಗೆದುಕೊಳ್ಬೇಕು, ಅಡಾಪ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಹೆಂಡತಿ ಆಗ್ತೀನಿ ಅಂತ ಹೇಳಿದ್ಲು ಅಂತ. ಅಂದರೆ ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ಅಂತ. ಅವರ ಮೆಸೇಜನ್ನು ಕೂಡ ಅದರಲ್ಲೇ ನಿಮಗೆ ತೋರಿಸ್ತಾ ಇದ್ದೇನೆ. ಡಿಯರ್, ಹಾಗೆಯೇ ನಾನು ಬಾತ್ರೂಮಿಗೆ ಹೋಗ್ತಿದ್ದೀನಿ, ಈ ಥರದ ಮೆಸೇಜ್ಗಳನ್ನ ಆ ಹೆಣ್ಣು ಮಗಳು ಕೂಡ, ಅಂದರೆ ಈಕೆ ಕೂಡ ಮಾಡಿದ್ದಾಳೆ. ಈಕೆ ಮಾಡಿರುವುದು ದೋಖಾವನ್ನು, ಕರೆಕ್ಟು. ಆದರೆ ಈ ವಯಸ್ಸಾದ ವಯಸ್ಸಲ್ಲಿ ಈಗ ಕಾಡು ಬಾ ಅಂತ ಇದೆ, ಊರು ಹೋಗುವಂತಿದೆ. ಇಂತಹ ಸಂದರ್ಭದಲ್ಲಿ ಈ ಪೂಜಾರಪ್ಪನಿಗೆ ಯಾಕೆ ಬೇಕಿತ್ತೋ ಗೊತ್ತಿಲ್ಲ. ಈಗ ಹೋಗಿಬಿಟ್ಟು ಮಂಡ್ಯದ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಆಕೆ ಮೇಲಿನ ವ್ಯಾಮೋಹನೋ ಅದು ಪ್ರೀತಿನೋ ನನಗೆ ಗೊತ್ತಿಲ್ಲ. ಈ ವಯಸ್ಸಾದ ಕಾಲದಲ್ಲಿ 22-23ರ ಹುಡುಗಿಯ ಜೊತೆಗೆ ಈತನಿಗೇನಿತ್ತು, ದುಡ್ಡನ್ನು ಕೊಟ್ಟ ಹಣವನ್ನು ಕಳೆದುಕೊಂಡು ಈಗ ಹಣವನ್ನು ಕೊಡಲಿ, ಇಲ್ಲ ಅಂತಂದರೆ ನನ್ನ ಜೊತೆ ಬಂದು ಜೀವನವನ್ನು ಮಾಡಲಿ ಅಂತ ಹೇಳ್ತಿದ್ದಾನೆ. ಈತ ಹೇಳುವಾಗೆ ಮನೆಯಲ್ಲಿ, ಊರಲ್ಲಿ ಒಂದು ಮನೆ ಇದೆ, ಅದನ್ನು ಮಾರಿ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ಇಲ್ಲ ಅಂತ ಅಂದರೆ ನಾನು ನಿನ್ನ ಜೊತೆ ಬಂದುಬಿಟ್ಟು ಜೀವನವನ್ನು ಮಾಡ್ತೀನಿ, ನಿನ್ನ ಜೊತೆಗೆ ಇರ್ತೀನಿ, ನಿನಗೆ ಯಾರೂ ಇಲ್ಲ, ನನಗೂ ಯಾರೂ ಇಲ್ಲ ಅಂತ ಹೇಳಿದ್ದಳು. ಹಾಗಾಗಿ ನಾನು ದುಡ್ಡನ್ನು ಕೊಟ್ಟಿದ್ದೆ ಅಂತ. ಆದರೆ ಈಗಲೂ ಕೂಡ ಈ ಪೂಜಾರಪ್ಪನಿಗೆ ಅವಳು ಬಂದರೆ ಸಾಕು ಅಂತಲೇ ಅನ್ನಿಸ್ತಿದೆಯೇ ಹೊರತು ಅವಳ ದುಡ್ಡಲ್ಲ, ಆಕೆ ಮುಂದೆ ಸಿಗಬೇಕು ಅಂತ. ಹಾಗೆ ಇನ್ನು ಕೆಲವರು ಕೇಳ್ತಾ ಇದ್ರು, ನೀವು ಅವಳನ್ನು ಮೀಟ್ ಮಾಡಿದ್ರಾ ಅಂತ, ಮಾತಾಡಿದ್ದೀರಾ ಅವಳ ಜೊತೆ? ಆ ಫೋನ್ನಲ್ಲಿ ಮಾತಾಡಿದ್ದೇನೆ, ಆದರೆ ಡೈರೆಕ್ಟಾಗಿ ನಾನು ಎಲ್ಲೂ ಸಿಕ್ಕಿಲ್ಲ. ಅವಳು ನನಗೆ
ಸಿಕ್ಕಿಲ್ಲ, ದುಡ್ಡು ಬೇಕು ಅಂತ ತೊಗೊಳ್ತಾ ಇದ್ಲು. ಏನು ಹಾರ್ಟಲ್ಲಿ ತೂತ ಇದೆ ಅಂತ ತೊಗೊಂಡ್ಲಂತೆ. ಹೃದಯದಲ್ಲಿ ನನ್ನ ತೂತ ಇದೆ, ಅದಕ್ಕೆ ಡೈಲಿ ಇಂಜೆಕ್ಷನ್ನ ಮಾಡಿಸ್ಬೇಕು, ಆ ಒಂದು ಇಂಜೆಕ್ಷನ್ನು 600 ರೂಪಾಯಿ ಅಂತ ಹೇಳ್ತಿದ್ಲು ಅಂತ. ಅವಳ ಹೃದಯದಲ್ಲಿ ತೂತ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಪೂಜಾರಪ್ಪನ ಒಂದು ಹೃದಯ ತೂತಾಗಿದ್ದಂತೂ ನಿಜ ಅವಳ ಮಾತನ್ನು ಕೇಳಿ. ಹಾಗಾಗಿ ಇವತ್ತು ಪೂಜಾರಪ್ಪ ಪೊಲೀಸ್ ಠಾಣೆಗೆ, ಹಾಗೆ ಪೊಲೀಸ್ ಠಾಣೆಯಿಂದ ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವಳು ಸಿಗ್ತಾಳೋ ಇಲ್ಲವೋ ಗೊತ್ತಿಲ್ಲ, ಹೇಗೋ ಒಂದು ದಿವಸ ಸಿಗಲೇಬೇಕು ಪೊಲೀಸರ ಕೈಗೆ. ಆದರೆ ಸಿಕ್ಕರೂ ಕೂಡ ಏನು ಮಾಡೋದಕ್ಕಾಗತ್ತೆ ಪೂಜಾರಪ್ಪ. ಕೊನೆಗೆ ಅವಳು ಇಂಥ ದಿನ ಕೊಡುತ್ತೇನೆ ದುಡ್ಡನ್ನು, ನನ್ನ ಕಡೆಯಿಂದ ತಪ್ಪಾಗಿದೆ ಅಂದರೆ ಅದನ್ನು ಒಪ್ಕೊಂಡು ಸುಮ್ಮನಾಗಬೇಕು. ಅವಳು ಹೇಳಿದ ದಿನ ಹಣವನ್ನು ತಗೋಬೇಕು. ಇಷ್ಟೇ ಪೊಲೀಸರು ಮಾಡೋದಕ್ಕಾಗೋದು. ಆದರೆ ಇಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವರು ವೀರಭದ್ರ ಅನ್ನೋ ಹಾಗೆ ಪರಿಸ್ಥಿತಿ ಆಗಿದೆ. ಈ ಪೂಜಾರಪ್ಪನ ಕಥೆಯನ್ನು ಏನು ಹೇಳಬೇಕು ಗೊತ್ತಿಲ್ಲ. ಆದರೆ ಈಕೆ ಅಕೌಂಟ್ನಲ್ಲಿ ತಮ್ಮಲ್ಲಿ ಶಿರೀಷ ಅಂತ ಇದೆ. ಇದು ನಾವು ನೋಡಬೇಕಾಗಿರೋಂಥ, ಅಂದರೆ ಅಲ್ಲೇನೋ ಬೇರೆ ಇದೆ ಫೇಸ್ಬುಕ್ನಲ್ಲಿ, ಶಿರೀಷ ಅನ್ನೋದು ಲಾಸ್ಟ್ನಲ್ಲಿದ್ದರೂ ಕೂಡ. ಆದರೆ ಗೊತ್ತಿಲ್ಲ ಈ ಪೂಜಾರಪ್ಪನ ಹಣ ವಾಪಸ್ ಬರುತ್ತಾ ಬರಲ್ವೋ ಅಂತ. ಹಾಗೂ ಕೇಳಿದರೆ ನಿಮಗೆ ಏನು ಹಣ ಬೇಕಾ ಪೂಜಾರಪ್ಪ, ಅಷ್ಟೇ ತಾನೇ ವಾಪಸ್ಸು ಅಂತ ಅಂದರೆ, ಇಲ್ಲ ನಾನು ಕಾನೂನು ರೀತಿ ಏನಿದೆ ಹಾಗೆ ಹೋಗ್ತೀನಿ, ಆಕೆ ಬಂದು ನನ್ನ ಜೊತೆ ಜೀವನ ಮಾಡೋ ಹಾಗಿದ್ದರೆ ಮಾಡಲಿ, ಇಲ್ಲ ಅಂತಂದರೆ ಮಾಡೋದಕ್ಕೆ ನನ್ನ ಜೊತೆಗೆ ಬರೋದಕ್ಕಾಗಲಿಲ್ಲ ಅಂದರೆ ಹಣವನ್ನು ಕೊಡಲಿ ಅಂತ. ಆದರೆ ಇಲ್ಲಿ ಇನ್ನೂ ಒಂದು ಮಾತನ್ನು ಈ ಪೂಜಾರಪ್ಪ ಹೇಳ್ತಾನೆ. ಆಕೆ ಮದುವೆ ಆಗೋಣ ಅಂತ ಕೇಳಿದ್ದು ನಿಜ, ಆ ಮದುವೆಯ ಜೊತೆಗೆ ಮದುವೆ ಆಗಲಿಕ್ಕಾಗಲಿಲ್ಲ ಅಂದರೆ ಹಾಗೆ ಇಬ್ಬರು ಒಟ್ಟಿಗೆ ಇರೋಣ ಅಂತ ಹೇಳಿದ್ಲಂತೆ. ನೋಡಿದರೆ ಈ ಪೂಜಾರಪ್ಪನಿಗೆ ಅದು ಏನೋ ಬಂತೋ ಗೊತ್ತಿಲ್ಲ, ಈ ವಯಸ್ಸಾದ ಕಾಲದಲ್ಲಿ ಯಾರೂ ಇಲ್ಲ ಅಂತನೋ ಇಲ್ಲ, ಅದೇನೋ ಒಂದು ಗಾದೆ ಇದೆಯಲ್ಲ, ಹುಣಸೆ ಮರ ಮುಪ್ಪಾದ್ರೇನು ಹುಳಿ ಮುಪ್ಪಾದೀತೆ ಅಂತ. ಆ ರೀತಿಯಾಗಿ ಈ ಪೂಜಾರಪ್ಪ ಯಾವುದೋ ಒಂದು ಹುಡುಗಿಯ ಹಿಂದೆ ಹೋಗಿ ಹಳ್ಳಕ್ಕೆ ಬಿದ್ದು ಯಾತಕ್ಕೆ ಬೇಕಿತ್ತೋ ಗೊತ್ತಿಲ್ಲ, ಅಂತೂ ಇಂತೂ ಕೊನೆಗೂ ಸರಿ ಸುಮಾರು 1,36,000 ಎಲ್ಲರೂ ಮಂಗಳಾರತಿಗೆ ಹಾಕಿದ ದುಡ್ಡನ್ನು ಈತನ ಹುಂಡಿಯಲ್ಲಿಟ್ಟಿದ್ದ, ಈತನ ಹುಂಡಿಯನ್ನು ಈ ಹುಡುಗಿ ದೋಚಿಕೊಂಡು ಹೋಗಿದ್ದಾಳೆ. ಕೊನೆಗೆ ಈ ಪೂಜಾರಪ್ಪ ಏನು ಮಾಡ್ತಾನೋ ಗೊತ್ತಿಲ್ಲ, ಕುಳಿತುಕೊಂಡು ಈಗ ದೇವರ ಮುಂದೆ ಕೇಳಬೇಕು, ದೇವರಿಗೆ ಪೂಜೆ ಮಾಡಪ್ಪ ಪೂಜಾರಪ್ಪ ಗಂಟೆಯನ್ನು ಬಾರಿಸಿ ಅಂದರೆ ದೇವತೆಗೆ ಪೂಜೆ ಮಾಡೋದಕ್ಕೆ ಯೋಚನೆ ಮಾಡಿದ್ದಕ್ಕೆ ಹೀಗೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಂತೂ ನಿಜ ಹೌದು. ಏಕೆಂದರೆ ಪೂಜೆಯನ್ನು ದೇವರಿಗೆ ಮಾಡದೆ ದೇವತೆ ಹಿಂದೆ ಹೋದಾಗ ಆ ದೇವತೆ ದುಡ್ಡನ್ನು ಕೇಳಿದ್ಲು, ಆ ದೇವತೆಗೆ ದುಡ್ಡನ್ನು ಕೊಟ್ಟಿದ್ದಾನೆ. ಆದರೆ ಆ ದೇವತೆ ಅಂದುಕೊಂಡಿರ್ತಕ್ಕಂಥ ಈ ಐನಾತಿ ಸಿಗ್ತಾಳ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನೋಡಬೇಕು. ಯಾಕೆ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಅಂದರೆ, ಇಂತಹ ಬಹಳಷ್ಟು ಕೇಸುಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾನೆ ಇದೆ. ಯಾರು ಒಬ್ಬಂಟಿಯಾಗಿ ಇರುವವ್ರನ್ನ ಕನೆಕ್ಟ್ ಆಗ್ತಾರೆ ಅಂತ ಫೇಸ್ಬುಕ್ ಇನ್ಸ್ಟಾದಲ್ಲೆಲ್ಲ ಕನೆಕ್ಟ್ ಮಾಡಿಕೊಂಡು ಒಬ್ಬಂಟಿಯಾಗಿರೋದನ್ನು ಒಂದು ಅಡ್ವಾಂಟೇಜ್ ಮಾಡಿಕೊಂಡು ಬಹಳಷ್ಟು ಕೆಲಸಗಳು ಈ ರೀತಿಯಾಗಿ ನಡೆಯುತ್ತೆ. ಅದೆಲ್ಲದರ ಬಗ್ಗೆ ಒಂದು ಎಚ್ಚರ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ ಗೆಳೆಯರೆ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.